ಹೊಸ ಮಾರ್ಕೆಟ್ಗಳಲ್ಲಿ ಅಷ್ಟು ಈಸಿ ಡೋರ್ ಓಪನ್ ಮಾಡ್ತಾ ಇದ್ರಾ ಅಥವಾ ಒಂದು ಥ್ರೆಟ್ ಥರ ನೋಡ್ತಿದ್ರಾ? ಅದಿದ್ದೇ ಇರುತ್ತಮ್ಮ. ಬೇರೆ ಸ್ಟೇಟಿಗೆ ನಾವು ಇಲ್ಲಿಂದ ಹೋಗಿದ್ದೀವಿ ಅಂದಾಗ ಇವ್ರೇನು ಕೊಡ್ತಾರೆ ಏನು ಮಾಡ್ತಾರೆ ಅನ್ನೋ ಒಂದು ಇದಿತ್ತು. ಬಟ್ ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ತು. ನಾವು ಯಾವತ್ತು ನಾವು ಮಾಡೋ ವ್ಯಾಪಾರ ಇರ್ಬೋದು, ಇಲ್ಲ ನಾವು ಏನೇ ಕಮಿಟ್ಮೆಂಟ್ ಕೊಟ್ಟರು ಕೂಡ ನೇರವಾಗಿರ್ತೀವಲ್ಲಮ್ಮ, ಎಲ್ಲಿ ಬೇಕು ಯಾವ ಸ್ಟೇಟಲ್ಲಿ ಬೇಕು ಗೆಲ್ಬೋದು. ನಿಜ. ಸುತ್ತಿ ಬಳಸಿ ಏನೇನೋ ಎರಡಾಗಿ ಇಟ್ಕೊಂಡ್ರೆ ತಲೆನೋವು ಅಂತೀರ, ಹೇಳೋದೊಂದು ಮಾಡೋದೊಂದು ಆಗೋದೇ ಇಲ್ಲಮ್ಮ, ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಲಹರಿ ಸಂಸ್ಥೆನೇ ಉದಾಹರಣೆ. 48 ವರ್ಷ, ಇನ್ನು 1.5 year 2 years 50 years ಆಗ್ತಾಯಿದೆ. ಕಷ್ಟ ನಷ್ಟ ನೋವು ನಲಿವು ಅವಮಾನಗಳು ಪ್ರತಿಯೊಂದು ದುಃಖ ದುಮ್ಮನಗಳು ಎಲ್ಲ ನೋಡಿದ್ರು ಕೂಡ ಕಾಂಟ್ರವರ್ಸೀಸು ಕೇಸಸ್ ಎಲ್ಲ ಆ ಪೈರಸಿನ 650 ಕೇಸ್ ಮಾಡಿದ್ದೀವಿ ಪೊಲೀಸ್ ಅಧಿಕಾರಿಗಳ ಸಹಾಯದಿಂದ. ನಮ್ಮನ್ನು ಮುಗಿಸೇ ಬಿಡಬೇಕು ಅನ್ನೋ ಲೆವೆಲ್ ಇದ್ದರು. ಸಂಗೀತ ಕ್ಷೇತ್ರ ಇಷ್ಟಕ್ಕೂ ಇನ್ಯಾವುದು ಭೂ ಮಾಫಿಯಾ ಅಲ್ಲ, ಸ್ಯಾಂಡ್ ಮಾಫಿಯಾ ಅಲ್ಲ, ಪೊಲಿಟಿಕ್ಸ್ ಅಲ್ಲ, ಇನ್ನೊಂದಲ್ಲ. ಸಂಗೀತ ಕ್ಷೇತ್ರದಲ್ಲಿ ಆ ಮಟ್ಟಕ್ಕಿತ್ತು. ಇಷ್ಟಕ್ಕೂ ನಾವು ಕೊಡೋದು ಧ್ವನಿ ಸಾಂದ್ರಿಕೆಯನ್ನು. ಅದೆಲ್ಲ ಹೋರಾಟ ಮಾಡ್ಕೊಂಡು ಜಗ್ಲಿಲ್ಲ. ಎಷ್ಟೋ ಸಲ ನಮ್ಮ ಹಿಂದೆ ಎಷ್ಟೋ ಜನ ಫಾಲೋ ಮಾಡಿದ್ದಾರೆ, ಹೌ ಟು ಫಿನಿಶ್ ದೀಸ್ ಪೀಪಲ್ ಅಂತ. ಈ 90s 2000 ಹೌದೌದು ಭಾಳ ಜನಕ್ಕೆ ಗೊತ್ತು, ಅಳುಬರಿಗೆಲ್ಲ ಗೊತ್ತು, ಹಳೆ ರಿಪೋರ್ಟ್ರು ಸಾಹೇಬ್ರುಗಳಿಗೆಲ್ಲರೂ ಗೊತ್ತು, ಹಳೆ ರಿಟೈರ್ಡ್ ಆದಂಥ ಪೊಲೀಸ್ ಆಫೀಸರ್ಗೆಲ್ಲರೂ ಗೊತ್ತು. ಬಟ್ ನಾವು ಯಾವುದಕ್ಕೂ ಎದೆಗೊಂದಿಲ್ಲ. ನಮಗೆ ಸಪೋರ್ಟ್ ಮಾಡಿದ್ದು ಪೊಲೀಸ್ ಅಧಿಕಾರಿಗಳು. ಭಾಳ ಆನೆಸ್ಟಾಗಿದ್ದರು. ಸಂಗೀತ ಅಂದವ್ರಿಗೆ ಪ್ರೀತಿ, ಆಮೇಲೆ ಜೊತೆಗೆ ನಾವು ಆನೆಸ್ಟಿ ಇದ್ದೀವಿ ಅಂತ ಗೊತ್ತಿದ್ಬಿಟ್ಟು ಯಾವ ರೌಡಿಗಳು ನಮ್ಮ ಹಿಂದೆ ಬಿದ್ದಿದ್ರು ಕೂಡ ಭಯಪಡೋರು ನಮ್ಮನ್ನು ನೋಡಿದ್ರೆ. ಇಲ್ಲ ಅಂದರೆ ಸಂಸ್ಥೆ ಹಿಂಗೆ ಬೆಳೀತಾ ಇರಲಿಲ್ಲ, ನಿಮ್ಮ ಲಹರಿ ವೇಲಿಯಲ್ಲಿ ಕೂತ್ಕೋತಾ ಇರಲಿಲ್ಲ. ಮ್ಯೂಸಿಕ್ ಮಾಫಿಯಾ ಆಗಿಬಿಟ್ಟಿತ್ತು. ಹೌದಾ? ಇಟ್ ವಾಸ್ ಅ ಮಾಫಿಯಾ 90s 80s ಆ್ಯಂಡ್ 90s ಇಟ್ ವಾಸ್ ಅ ಮಾಫಿಯಾ. ಒಂದು ಕಡೆ ರಿಸ್ಕ್ ತೊಗೊಬೇಕು. ಒಂದು ಸಿನಿಮಾ ಹಾಡುಗಳಿಗೆ ಇಷ್ಟು ದುಡ್ಡು ಕೊಟ್ಟು ಬರುತ್ತೋ ಅಲ್ಲೋ ಗೊತ್ತಿಲ್ಲ, ಅದೊಂದು ರಿಸ್ಕ್ ಆಯಿತು ಅಂತಂದರೆ. ಇನ್ನೊಂದು ಕಡೆ ಸಿನಿಮಾ ಇಟ್ಟಾದರೆ ಈ ಮಾಫಿಯಾ ಇದೆಯಲ್ಲ ಫುಲ್ಲು ಪೈರಸಿ ಮಾಡೋರು. ಅವ್ರ ಮೇಲೆ ನೀವು ಕೇಸ್ ಹಾಕ್ತೀರಾ ಅಂತ ಮತ್ತೆ ನಿಮ್ಮನ್ನೇ ಮುಗಿಸ್ಬಿಡ್ಬೇಕಂತ ಅವರು ಭಾಳ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ದೇವ್ರ ದಯದಲ್ಲಿ, ಅಧಿಕಾರಿಗಳ ಸಾಹೇಬ್ರುಗಳ ಸಪೋರ್ಟಲ್ಲಿ, ಜನರ ಸಪೋರ್ಟಲ್ಲಿ ನಮಗೇನೂ ಆಗಲಿಲ್ಲ. ಬಟ್ ನಾವು ಛಲವಾದಿಗಳು, ಧೈರ್ಯ ಜಾಸ್ತಿ. ಅವ್ರಿಗೆ ಎಷ್ಟು ಧೈರ್ಯ ಆದಮೇಲೆ ನಮಗೆ ಎಷ್ಟು ಧೈರ್ಯ ಇರಬೇಕಮ್ಮ, ನ್ಯಾಯ ನೀತಿ ಧರ್ಮ ಇಟ್ಕೊಂಡವ್ರಿಗೆ. ನಾವು ಯಾವತ್ತೂ ಕುಗ್ಲಿಲ್ಲ ನಾವು. ಸೊ ಹಾಗಾಗಿ ನಾವು ಇಂಡಸ್ಟ್ರಿಯಲ್ಲಿ ಬದುಕೊಂಗಾಯ್ತು. ಬರೀ ಇಲ್ಲಲ್ಲ, SP ರೋಡು ಬ್ಯಾಂಗ್ಳೂರಿನಲ್ಲಿ ಅದು ಮಾರ್ಕೆಟ್ ಫಿಲ್ಡ್ ವಿತ್ ಪೈರಸಿ. ಹೌದು. ಅದು ಬಿಟ್ಟು ತಮಿಳ್ನಾಡಲ್ಲಿ ಅಲ್ಲೂ ರೈಡ್ ಮಾಡಿದ್ದೀವಿ, ಆಂಧ್ರನಲ್ಲಿ ಮಾಡಿದ್ದೀವಿ. ಅಲ್ಲಿ ನಮಗೆ ನಮ್ಮ ಹುಡುಗರು ಭಾಷೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿಂದ ಹುಡುಗರು ಕರ್ಕೊಂಡು ಹೋಗ್ಬೇಕು ರೈಡ್ ಮಾಡಿದಾಗ. ಎಲ್ಲ ದೊಡ್ಡ ದೊಡ್ಡ ರೌಡಿಗಳನ್ನ ಹ್ಯಾಂಡಲ್ ಮಾಡಬೇಕಲ್ಲಿ. ಅವ್ರಿಗೆ ಯಾರಪ್ಪ ಅಂದರೆ ಕೆಲವು ರಾಜಕಾರಣಿಗಳು ಅವರಿಗೆ ನೆರಳಾಗಿ ನಿಂತಿದ್ರು. ಇದು ಬೇರೆ ಇದೆ ನಿಮಗೆ. ಅದು ಬೇರೆ, ಸಿಕ್ಕಾಪಟ್ಟೆ ದುಡ್ಡಿತ್ತಲ್ಲಮ್ಮ ಅಲ್ಲಿ. ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ದುಡ್ಡಿತ್ತು. ಹೌದು. ಇವಾಗ ನಮ್ಮದು 36 ಲಕ್ಷ ಪ್ರೇಮಲೋಕ ದಾಖಲೆಯ ಮಾರಾಟ ಇವತ್ತಿಗೂ ದಾಖಲೆ. ಇಡೀ ದಕ್ಷಿಣ ಭಾರತದಲ್ಲಿ ದಾಖಲೆ ಅದು. ನಾವೇ 36 ಲಕ್ಷ ಮಾರಿದ್ರೆ ಪೈರಸಿ ಎಷ್ಟೋ ಇರ್ಬೋದು ಲೆಕ್ಕ ಹಾಕೊಳ್ಳಿ ಅಮ್ಮ. ಅದೇನಿಲ್ಲ ಅನ್ನೋ ಒಂದು 70 ಲಕ್ಷ ಕ್ಯಾಸೆಟ್ ಮೇಲೆ ಹೋಗಿರುತ್ತೆ. 36 ಲಕ್ಷ ಕ್ಯಾಸೆಟ್ ನಾವು ಮಾರಿದ್ರೆ 70 ಲಕ್ಷ ಕ್ಯಾಸೆಟ್ ಪೈರಸಿ ಹೋಗಿರುತ್ತೆ. ನಾವು ಎಲ್ಲ ಕಡೆ ಹೋಗಿ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ. ಸರ್ ನಿಮ್ಗೆ ಅದು ಹೆಂಗೆ ಬರ್ತಾ ಇತ್ತು? ಇದು ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಬರೋದು, ಈ ಥರ ಕಡೆ ಹಿಂಗೆ ಮಾರ್ತಾ ಇದ್ದಾರೆ, ಈ ಥರ ಕಡೆ ಗೋಡೌನ್ ಇದೆ, ಈ ಥರ ಕಡೆ ಫ್ಯಾಕ್ಟ್ರಿ, ಕೆಲವು ಫ್ಯಾಕ್ಟ್ರಿಗಳು ಮಾಡಿಬಿಟ್ಟಿದ್ರು ಪೈರಸಿದು. ನಿಮಗೆಲ್ಲ ಈ ಥರ ಇನ್ಫಾರ್ಮೇಷನ್ ಬಂದಾಗ ಕೆಲವು ಡೀಲರ್ಗಳು ಕೊಡೋರು, ಡಿಸ್ಟ್ರಿಬ್ಯೂಷನ್ ಅಲ್ಲೇ ಅವರೇ ಹೇಳೋರು, ಸರ್ ಈ ಥರ ಅನ್ಯಾಯ ಆಗ್ತದೆ ಸರ್ ಅಂತ. ನಾವು ಯಾರಿಗೂ ಡಿಸ್ಕ್ಲೋಸ್ ಮಾಡ್ತಾ ಇರಲಿಲ್ಲ. ಕ್ಲೀನಾಗಿ ವಾಚ್ ಮಾಡಿ 15-20 ದಿನ ವಾಚ್ ಮಾಡಿ ನಮ್ಮ ಹುಡುಗರನ್ನ ನಮ್ಮ ಇಂಟೆಲಿಜೆನ್ಸ್ ಕಳಿಸಿ ಟ್ರೈನ್ ಮಾಡಿದ್ದು ನಾವು. ನಾವೇ ಹೋಗಿ ಖುದ್ದಾಗಿ ನೋಡಿ ಅವರ ಚಲನವಲನಗಳನ್ನು ನೋಡಿ, ಆಮೇಲೆ ಕಮಿಷನರ್ ಸಾಹೇಬ್ರಿಗೋ ಇಲ್ಲ DCP ಅವ್ರಿಗೋ ಇಲ್ಲ ಇನ್ಸ್ಪೆಕ್ಟ್ರಿಗೋ ಹೇಳಿ ಅವ್ರನ್ನ ಸರ್ ಹಿಂಗೆ ಆಗ್ತಾಯಿದೆ ಅಂತ ಹೋಗಿ ರಿಕ್ವೆಸ್ಟ್ ಮಾಡಿ, ಯಾರಿಗೂ ಗೊತ್ತಿಲ್ಲದೆ ಒಂದಿನ ಇಮಿಡಿಯೇಟಾಗಿ ಪೈರಸಿ ಅಟ್ಯಾಕ್ ಮಾಡ್ತಾಯಿದ್ರು. ಅಷ್ಟು ವೆರಿ ಪ್ಲ್ಯಾನಿಂಗ್, ಅದು ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತಾಯಿದ್ದು. ಸರ್ ಇದು ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ. ಯಾಕೆಂದರೆ ಇವತ್ತಿಗೂ ನಾವು ಹೆಸರು ಬೇಡ, ಈ ಥರ ಏನೋ ಆದಾಗ ಕಾನೂನನ್ನು ಕೈಗೆ ತೊಗೊಂಡು ಇವತ್ತು ಏನೇನೋ ತೊಂದರೆಗೆ ಸಿಗಾಕೊಂಡವ್ರಿದ್ದಾರೆ. ಆ ಟೈಮಲ್ಲೆಲ್ಲ ನಿಮಗೆ ಸಲಹೆಗಾರರು, ಮಾರ್ಗದರ್ಶಿಗಳು ಅಂತೆಲ್ಲ ನಿಮ್ಮ ಅನುಭವನೇನಾ ಅಥವಾ ಸುತ್ತಮುತ್ತ ಯಾರು ಇದ್ರಾ ಸರ್? ಇಲ್ಲಮ್ಮ, ನಮಗೆ ಅನುಭವ ಒಂದು, ಜೊತೆಗೆ ಒಳ್ಳೆಯವ್ರ ಸಂಘ ಮಾಡ್ತಾಯಿದ್ರು. ಅಂದರೆ ಯಾವತ್ತು ಹೇಳ್ತೀನಿ ನೋಡಿ ಅಮ್ಮ, ಯಾವುದೇ ಇಂಡಸ್ಟ್ರಿನಲ್ಲಿ ನಾವು ನೆಗೆಟಿವ್ ಜನಗಳ ಜೊತೆಲಿ ಕೂತ್ಕೊಂಡ್ರೆ ನಮ್ಗೆ ನೆಗೆಟಿವ್ ಬುದ್ಧಿನೇ ಬರುತ್ತೆ. ನಿಜ.
ಕೆಟ್ಟವ್ರ ಜೊತೆ ಕೂತಾಗ ಕೆಟ್ಟ ಮಾತು ಕೆಟ್ಟ ಥಿಂಕಿಂಗ್ ಬರುತ್ತೆ ನಮಗೆ. ಒಳ್ಳೆಯವ್ರ ಜೊತೆ ಕೂತ್ಕೊಳ್ಳಿ ನೀವು, ಸದ್ಗುಣ ಬರುತ್ತೆ. ನೂರು ಒಳ್ಳೇದು ಹುಟ್ಕೊಳ್ಳುತ್ತೆ ಐಡಿಯಾಸ್. 100% ಹುಟ್ಕೊಳ್ಳುತ್ತೆ. ಆ ಪಾಸಿಟಿವ್ ಎನರ್ಜಿ ತೊಗೊಳ್ಳೋದಿದೆಯಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ದೇವ್ರ ಇದರಲ್ಲಿ ನಮ್ಗೆ ಸಿಕ್ಕಿದವರೆಲ್ಲ ಒಳ್ಳೆಯವ್ರು ಸಿಕ್ಕಿದ್ರು. ಎಲ್ಲೋ ಒಬ್ಬರೊಬ್ಬರು ಇರ್ತಾರೆ, ಪ್ರಪಂಚ ಅಂದಮೇಲೆ ಎಲ್ಲ ಒಳ್ಳೆಯವರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೂ ಕೂಡ ಮ್ಯಾಕ್ಸಿಮಮ್ ನಮಗೆ ಸಿಕ್ಕಂಥ ಎಲ್ಲ ಸ್ನೇಹಿತರು ಹಂಗೆ ಇದ್ದರು.